ಓಕೆ ಉತ್ಕರ್ಷ್, ಜಾತಿ ಗಣತಿಯಿಂದ ₹1 ಲಾಭ ಇಲ್ಲ ಅನ್ನೋದಾದ್ರೆ ಕೇಂದ್ರ ಸರ್ಕಾರ ಯಾಕೆ ಮಾಡಬೇಕು? ನೋಡಿ, ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಕೇಂದ್ರ ಸರ್ಕಾರಕ್ಕೆ ಮಾಡುವಂತ ಅವಕಾಶ ಮತ್ತು ಅಧಿಕಾರವನ್ನ ಸಂವಿಧಾನ ಕೊಟ್ಟಿರ್ತಕ್ಕಂಥದ್ದು. ರಾಜ್ಯ ಸರ್ಕಾರಗಳಿಗೆ ಎಲ್ಲೂ ಕೂಡ ಇಲ್ಲ. ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಅಂಥದ್ದು ಯಾವುದೇ ಪ್ರಯತ್ನಕ್ಕೆ ರಾಜ್ಯ ಸರ್ಕಾರಗಳಿಗೆ ಕೈ ಹಾಕಿದ್ರೆ ಅದು ಜನಗಳಿಗೆ ಮಕ್ಮಲ್ ಟೋಪಿ ಹಾಕ್ದಂಗೆ. ಈ ಕಾಂಗ್ರೆಸ್ ವಕ್ತಾರ ಮಾತು ಕೇಳಿದ್ರೆ, ಈ ಕಾಂಗ್ರೆಸ್ ವಕ್ತಾರಲ್ಲ, ಅವ್ರು ಇಡೀ ರಾಷ್ಟ್ರೀಯ ನಾಯಕರಿಂದ ಹಿಡಿದು ಇವರೆಲ್ಲರಿಗೂ ಕೂಡ ಮಾಹಿತಿ ಕೊಡ್ತೇನೆ. ಸುಮ್ಮನೆ ಗಾಳಿಯಲ್ಲಿ ಗುಂಡಾರಿಸೋದು, ಮಜಾ ತಗೊಳ್ಳೋಂಥ ಸಂಸ್ಕೃತಿ ಕಾಂಗ್ರೆಸ್ನವ್ರದ್ದು. ಇವತ್ತು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಒಳ ಮೀಸಲಾತಿ ಸಮೀಕ್ಷೆ ನೀವು ನಿಮ್ಮ ಎಷ್ಟರ ಮಟ್ಟಿಗೆ ನೀವು ಮಾಡಿದ್ರಿ, ಎಷ್ಟು ಚೆನ್ನಾಗಿ ಮಾಡಿದ್ರಿ ಎಲ್ಲರಿಗೂ ಗೊತ್ತಿದೆ. ಅಲ್ಲ ಕೇಳಿ, ಒಂದು ನಿಮಿಷ ಬರ್ತೀನಿ ಪಾಯಿಂಟ್ಗೆ. ಒಳ ಮೀಸಲಾತಿ ಏನ್ ಸರಿಯಾಗಿ ಮಾಡಕ್ ಆಗ್ತಾರ ಅಂತ ನಿಮ್ಗೆ 15 ದಿವಸ ಜಾತಿ ಗಣತಿ ಮಾಡ್ತೀರೇನ್ರಿ? ನಿಮ್ಮ ಯೋಗ್ಯತೆಗೆ ಯಾವ ಪದ್ಧತಿ ಮಾಹಿತಿ ಇದೆಯೇನ್ರಿ ನಿಮ್ಗೆ? ಒಳ ಮೀಸಲಾತಿಯನ್ನ ನಿಮ್ಮ ಯೋಗ್ಯತೆಗೆ ಮಾಡಕ್ಕಾಗಿಲ್ಲ. ಇವತ್ತು ಅದನ್ನ ಮಾಡಿದಂತದ್ದು ಸರಿಯಾದ ರೀತಿಯಲ್ಲಿ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡಿದಂತದ್ದು ಭಾರತೀಯ ಜನತಾ ಪಾರ್ಟಿ. ಕೇಳಿಸ್ಕೊಳ್ರಿ, ಯಾಕೆ ಗಿರ್ಸ್ತೀರಾ? ದಾರಿ ತಪ್ಪಿಸೋ ಮಾತುಗಳನ್ನಾಡ್ಬೇಡಿ, ದಾರಿ ತಪ್ಪಿಸೋ ಮಾತುಗಳನ್ನಾಡ್ಬೇಡಿ. ಮಾಹಿತಿ ಕೊಡ್ತಾ ಇದೆ ನಿಮ್ಗೆ, ವರ್ಷನೇ ಕೊಡ್ತಿದ್ದೀರಿ. EWS ಅಲ್ಲಿ 10% ರಿಸರ್ವೇಶನ್ ಕೊಟ್ಟರೆ ಒಂದು ಶಬ್ದನೂ ಬರಲ್ಲ ಇವ್ರ ನಾಲ್ಗೆಯಲ್ಲಿ. EWS ಅಲ್ಲಿ 10% ರಿಸರ್ವೇಶನ್ ಕೊಟ್ಟರೆ ಬಗ್ಗೆ ಇವ್ರ ಬಾಯಲ್ಲಿ ಒಂದು ಶಬ್ದನೂ ಬರೋದಿಲ್ಲ. ಹೊಟ್ಟೆ ಉರಿ ಇವ್ರಿಗೆ. ಅದ್ರ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ವಲ್ಲ, ಟೈಮ್ ಬಗ್ಗೆ ಮಾತಾಡೋಣ. ಏನ್ ಮೋಸ ಮಾಡಿದ್ದೀರಿ? ಒಂದು ನಿಮಿಷ ಸೈಲೆಂಟ್ ಆಗಿರಿ. 1 to 1 ಹೋಗೋಣ. ಕುಮಾರ್ ಸರ್, ವೈಯಕ್ತಿಕವಾಗಿ ಕುಮಾರ್ ಸರ್ ಒಂದು ನಿಮಿಷ ಇರಿ ಸರ್. ಓಕೆ ಕುಮಾರ್ ಸರ್, 1 to 1 ಒಂದು ನಿಮಿಷ ಇರಿ ಸರ್. 1 to 1 ಹೋಗೋಣ. ಕುಮಾರ್ ಸರ್, ನೀವು ಮಾತನಾಡುವಾಗ ಬೇರೆ ಪ್ಯಾನಲಿಸ್ಟ್ಗಳು ಮಾತನಾಡಲ್ಲ. ಕುಮಾರ್ ಸರ್ ಒಂದು ನಿಮಿಷ ಕೇಳಿ. ಕುಮಾರ್ ಸರ್ ಒಂದು ನಿಮಿಷ ಬ್ರೇಕ್ ತಗೊಳ್ಳಿ. ಆಯ್ತು, ನೀವು ಈ ರೀತಿ ಮಾತಾಡಿದ್ರೆ ಹೋಗಲ್ಲ. ಈ ರೀತಿ ಮಾತಾಡಿದ್ರೆ ವಿಚಾರನೆ ಹೋಗಲ್ಲ. ಈ ರೀತಿ ಮಾತಾಡಿದ್ರೆ ವಿಚಾರನೆ ಆಗಲ್ಲ. ಒಂದು ನಿಮಿಷ ಆಡಿಯೋ ಕಟ್ ಮಾಡಿ ಬ್ರೇಕ್ ತಗೊಳ್ಳಿ. ಎಸ್, ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಸಣ್ಣ ಬ್ರೇಕ್ ನ ನಂತರ.